ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು ಕೆಲವರು ವ್ಯೂವರ್ಸ್ ನನಗೆ ಜಿಪ್ ಹಾಕೋದಕ್ಕೆ ರನ್ನರ್ ಹಾಕೋದಕ್ಕೆ ಬರಲ್ಲ, ತೋರಿಸಿ ಅಂತ ಕೇಳ್ತಾ ಇದ್ರಲ್ಲ, ಅವ್ರಿಗೋಸ್ಕರ ಈ ವಿಡಿಯೋ. ಬನ್ನಿ ಯಾವ ರೀತಿ ಜಿಪ್ಗೆ ರನ್ನರ್ ಹಾಕೋದು ಅಂತ ತೋರಿಸ್ತೀನಿ. ತುಂಬಾನೇ ಈಸಿ, ತುಂಬಾ ಕಷ್ಟ ಏನಿಲ್ಲ. ನೋಡಕ್ ಹಂಗೆ ಅನ್ಸುತ್ತೆ. ನೀವು ಒಂದ್ 2-3 ಸಲ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಾಕೋದು ಬಂದ್ಬಿಡುತ್ತೆ. ಆದ್ರೆ ಒಂದ್ 2-3 ಸಲ ಈ ತರ ಒಂದು ಪೀಸ್ ತಗೊಂಡ್ಬಿಟ್ಟು ಟ್ರೈ ಮಾಡಿ, ಓಕೆನಾ? ಆಮೇಲೆ ನಿಮ್ಗೆ ಹಾಕಕ್ಕೆ ಒಂದು ಐಡಿಯಾ ಸಿಗುತ್ತೆ ನೋಡಿ. ಫಸ್ಟ್ ಇದನ್ನ ಈ ಕಡೆನಾದ್ರೂ ಹಾಕೋಬಹುದು, ಈ ಕಡೆನ ಹಾಕೋಬಹುದು. ಈ ಕಡೆನಂತ ಏನಿಲ್ಲ, 2 ಕಡೆ ಯಾವ ಕಡೆ ಬೇಕಾದ್ರೂ ಹಾಕೋಬಹುದು, ಓಕೆನಾ? ಮೊದ್ಲು ಈ ತರ ಓಪನ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡ್ಬೋದು, ಸುಮ್ನೆ ನಾನು ಹಂಗೆ ತೋರಿಸ್ತೀನಿ. ಮತ್ತೆ ಈ ತರ ರನ್ನರ್ ತಗೊಂಡಿದ್ದೀನಿ. ರನ್ನರ್ ಯಾವಾಗ್ಲೂ ಈ ತರ ಮೂತಿ ಉದ್ದಕ್ಕಿರುತ್ತಲ್ಲ ಆ ಕಡೆ ತಗೊಳ್ಳಿ. ಹಿಂಗೆ ಗ್ರೌಂಡ್ ಇರುತ್ತಲ್ಲ ಮೂತಿ, ಆ ಕಡೆಯಿಂದ ತಗೋಬೇಕು, ಓಕೆನಾ? ಫಸ್ಟ್ಗೆ ಇಲ್ಲಿ ಈ ಕಡೆಯಿಂದ ಈ ತರ ಕಡ್ಡಿ ಈ ತರ ಹಿಂಗೆ ಎಳಿರಿ, ಓಕೆನಾ? ಎಳೆದು ಸ್ಟ್ರೇಟ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ, ಈ ಜಿಪ್ಪದು ಇದಿರುತ್ತಲ್ಲ, ಇದನ್ನ ಈ ತರ ಎಳೆದ್ರೆ ಕಡ್ಡಿ ತರ ಬರುತ್ತೆ. ಇದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಒಂದು ಸಮಕ್ಕೆ ಮಾಡ್ಕೋಬೇಕು, ಓಕೆನಾ? ಒಂದು ಕಡೆ ಮಾಡ್ಕೊಂಡು ಈಗ ಇದನ್ನ ನಾನು ಹೇಳ್ದಂಗೆ ಮೂತಿ ರೌಂಡ್ ಇದೆಯಲ್ಲ ಆ ಕಡೆ ತಗೊಳ್ಳಿ. ಈ ತಗೊಂಡು ಹೀಗೆ ಇದನ್ನ ಈ ತರ ಒಳಗಡೆಗೆ ಸೇರಿಸಿ, ಓಕೆನಾ? ನೋಡಿ, ಹಿಂಗ್ ಸೇರ್ಸಿದ ತಕ್ಷಣ ಒಳಗಡೆ ಬರುತ್ತೆ. ಇದು ನೋಡಿ, ಹಿಂಗ್ ಬಂತು. ಇದು ಒಂದ್ ಕಡೆಗೆ ಬಂತು. ಇಲ್ಲಿ ಸ್ವಲ್ಪ ಗಂಟು ಗಿಂಟ ಆದ್ರೆ ಬರಲ್ಲ, ಅದನ್ನ ಕಟ್ ಮಾಡ್ಬಿಡಿ. ಹಂಗೇನೋ ಗಂಟು ಗಿಂಟ ಆದ್ರೆ ಕಟ್ ಮಾಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ. ಈ ರೀತಿ ತಗೊಂಡು ಇದನ್ನ ಈ ಕಡೆ ತಗೊಂಡು ಈ ರೀತಿ ಒಳಗಡೆಗೆ ಹಿಂಗ್ ಲಾಕ್ ಮಾಡಿ. ಈಗ ಲಾಕ್ ಮಾಡಿ ಇವೆರಡು ಕಡ್ಡಿನೂ ಇರುತ್ತಲ್ಲ, ಹಿಂಗ್ ಇಟ್ಕೊಳ್ಳಿ. ಹಿಂಗ್ ಇಟ್ಕೊಂಡು ಇಲ್ಲಿ ಈ ಕಡೆಯಿಂದ ಕಾಣ್ತಾ, ಈ ಕಡೆ ಇಟ್ಕೊಂಡು ಹಿಂಗ್ ಎಳಿಬೇಕು ನೋಡಿ. ಬರುತ್ತೆ, ಸ್ವಲ್ಪ ಸ್ಟಕ್ ಆದಂಗ ಆಗುತ್ತೆ, ಅವಾಗ ನೀವು ಎಳೆದಾಗ ಬರುತ್ತೆ, ಓಕೆನಾ? ನೋಡಿ, ಈ ರೀತಿ ಬಂತು. ಈ ರೀತಿ ಮತ್ತೆ ತೋರಿಸ್ತೀನಿ ಇನ್ನೊಂದ್ಸಲ. ಈ ರೀತಿ ಫಸ್ಟ್ ಕಡ್ಡಿ ತರದ್ದು ಹಿಂಗ್ ತಗೊಳ್ಳಿ. ಇದನ್ನ ಏನಿಲ್ಲ, ನಾನು ಹೇಳ್ದಂಗೆ ಒಂದ್ ಸೈಡ್ ಹಿಂಗ್ ಫಸ್ಟ್ ಹಿಂಗ ಲಾಕ್ ಒಳಗಡೆ ಸೀದಾ ನುಗ್ಬಿಡ್ಬೇಕು, ಆ ತರ ಮಾಡ್ಕೋಬೇಕು. ಈ ತರ, ಓಕೆನಾ? ಕಾಣಿಸ್ತಾ ಇದೆಯಾ? ಈ ಕಡೆ ಒಂದ್ ಸೈಡು ಈ ರೀತಿ ನುಗ್ಬೇಕು, ಈ ತರ. ಈ ಕಡೆ ನೋಡಿ, ಈ ರೀತಿ ಒಂದ್ ಕಡೆ ಬಂದ್ಬಿಟ್ರೆ ತುದಿಗೆ ಇಟ್ಕೊಳ್ಳಿ. ಈ ಕಡ್ಡಿ ತರ ಇದೆಯಲ್ಲ, ಇದನ್ನ ಈ ಕಡೆ ಹಿಂಗೆ ಇಟ್ಕೊಳ್ಳಿ, ಈ ಕಡೆ ಡಿಸ್ಟರ್ಬ್ ಆಗದಿದ್ದಂಗೆ. ಇವಾಗ ಇದನ್ನ ತಗೊಂಡು ಈ ರೀತಿ ಹಿಂಗೆ ಇಲ್ಲಿ ಒಳಗಡೆ ಇನ್ನೊಂದ್ ಕಡೆ ಲಾಕ್ ಮಾಡಿ. ಹಿಂಗೆ ತಳ್ಳಿಬಿಟ್ಟು ಈ ರೀತಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಟ್ಕೊಂಡು ಇವೆರಡು ಕಡ್ಡಿ ಇರುತ್ತಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ಎಳಿಬೇಕು. ಇದು ಸರಿಯಾಗಿ ಲಾಕ್ ಆಗಿಲ್ಲ ಅಂದ್ರೆ ಬರಲ್ಲ. ಮತ್ತೆ ಹಿಂಗೆ ಇಟ್ಕೊಂಡು ಹಿಂಗೆ ಎಳೀರಿ, ಓಕೆನಾ? ಈ ರೀತಿ ಎಳೆದ್ರೆ ಬಂದ್ಬಿಡುತ್ತೆ ನೋಡಿ, ಬರುತ್ತೆ ಅಷ್ಟೇನೆ, ಏನಿಲ್ಲ. ಮತ್ತೆ ತೋರಿಸ್ತೀನಿ, ಸಪ್ರೇಟ್ ಮಾಡೇ ತೋರಿಸ್ತೀನಿ. ಯಾಕಂದ್ರೆ ಬ್ಯಾಗ್ಗೆಲ್ಲ ಸಪ್ರೇಟ್ ಮಾಡೇ ಹೊಲಿಬೇಕಾಗುತ್ತೆ ಒಂದೊಂದ್ಸಲ, ಅದಕ್ಕೋಸ್ಕರ. ಮತ್ತೆ ಈ ರೀತಿ ಇಟ್ಕೊಳ್ಳಿ ನೋಡಿ. ಈ ರೀತಿ ಒಳಗಡೆ ಒಂದು ಸೈಡ್ಗೆ ಹಿಂಗೆ ಎಳ್ಕೊಂಡು ಹಿಂಗೆ ತುದಿಗೆ ಇಟ್ಕೊಂಡು ಇದನ್ನ ಮತ್ತೆ ಇವಾಗ ನಾವು ಕಡ್ಡಿ ತರ ರೆಡಿ ಮಾಡ್ಕೊಂಡಿದೀವಲ್ಲ, ಇವಾಗ ಇದನ್ನ ಈ ಕಡೆಯಿಂದ ಸ್ವಲ್ಪ ಉದ್ದಕ್ಕೆ ತಗೊಳ್ಳಿ ಕಡ್ಡಿ ತರದನ್ನ, ಓಕೆನಾ? ಈ ರೀತಿ ತಗೊಂಡು ಹಿಂಗೆ ಇಟ್ಕೊಂಡು ಇವಾಗ ಇದನ್ನ ಇಟ್ಕೊಂಡು ಹಿಂಗೆ ಎಳೆಯೋದು ನೋಡಿ, ಓಕೆನಾ? ಇಷ್ಟೇ ನೋಡಿ, ಎಷ್ಟು ಆರಾಮಾಗಿ ಬಂದ್ಬಿಡುತ್ತೆ. ಒಂದ್ಸಲ ಇಲ್ದಾರೆ 2-3 ಸಲ ತೋರಿಸ್ತಾ ಇದ್ದೀನಿ. ಈ ತುದಿಲಿ ಕರೆಕ್ಟಾಗಿ ಇಟ್ಕೋಬೇಕು ನೀವು, ಓಕೆನಾ? ಇದು ಕರೆಕ್ಟಾಗಿ ಇಟ್ಕೊಂಡ್ರೆ ಆರಾಮಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ ನೋಡಿ. ಇಲ್ಲಿ ಸುದಿಲಿ ಒಂದು ಹಾಕಿದ್ಮೇಲೆ ಇದನ್ನ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೀವು. ಇದನ್ನ ಈ ಥರ ಎಳೆದ್ಬಿಟ್ಟು ಈ ಥರ ಹಿಂಗೆ ನೀಟಾಗಿ ಇಟ್ಟು ಒಳಗಡೆ ಲಾಕ್ ಮಾಡಿ ಹಿಂಗೆ ಎಳ್ಕೋಬೇಕು ನೋಡಿ. ಇಷ್ಟೇನೆ ನೋಡಿ, ಬಂತಾ? ಇದೇ ರೀತಿ ಏನು ತೊಂದರೆ ಇಲ್ಲ ನೋಡಿ, ಆರಾಮಾಗಿ ಮಾಡ್ಬೋದು. ಅದು ನಿಮಗೆ ನಾನು ಹೇಳ್ದಂಗೆ ಈ ಥರ ಒಂದು ಪೀಸ್ ತಗೊಂಡು ಟ್ರೈ ಮಾಡಿ. ಒಂದು 2-3 ಸಲ ನೀವು ಈ ಥರ ಹಾಕಿ ತೆಗೆದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಅಲ್ಲಿ ಹೆಂಗೆ ಇಟ್ಕೋಬೇಕು. ಇಲ್ಲಿ ಈ ರೀತಿ ಇದನ್ನ ಯಾವ ರೀತಿ ಹಿಂಗೆ ತೂರ್ಸ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಇಲ್ಲಿ ಕರೆಕ್ಟಾಗಿ 2 ಲಾಕ್ ಆಗಬೇಕು, ಆವಾಗಲೇ ಇದು ಈ ರೀತಿ ಬರೋದು, ಓಕೆನಾ? ಈ ರೀತಿ ಇಟ್ಕೊಂಡು ನೋಡಿ, ಇಷ್ಟೇ. ಬಂತಾ? 2-3 ಸಲ ತೋರಿಸಿದ್ದೀನಿ. ಕರೆಕ್ಟಾಗಿ ಮೂತಿನ ಈ ಥರ ಇದು ಮಾಡಿಕೊಂಡು ಇಲ್ಲಿ ಸ್ವಲ್ಪ ಗಂಟು ಥರ ಆದರೂ ಸಿಗಾಕೊಂಡ್ಬಿಡುತ್ತೆ, ಅದೊಂದು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಗಂಟು ಥರ ಇದ್ರೆ ತೆಗೆದುಬಿಡಿ. ಇಲ್ಲಿ ಗಂಟು ಥರ ಆದರೆ ಅದನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಮತ್ತೆ ನೀವು ಇನ್ನೊಂದ್ಸಲ ಬ್ಯಾಗ್ಗಳ್ಗೆ ಹಾಕ್ದಾಗ ಸಿಗಾಕೊಂಡ್ಬಿಟ್ರೆ ಮತ್ತೆ ಕಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬ್ಯಾಗ್ ಅಳತೆ ತೊಗೊಂಡ್ಬಿಟ್ಟಿರ್ತೀವಲ್ಲ, ಅದಕ್ಕೆ, ಓಕೆನಾ? ಅದಕ್ಕೆ ಫಸ್ಟೇ ಕಟ್ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡಿ ನೋಡಿ. ಬಂತು, ಓಕೆನಾ? ಇಷ್ಟೇ. ಈ ರೀತಿ ಟ್ರೈ ಮಾಡಿ. ನಾನು ಈಗ ಒಂದ್ಸಲ ಅಲ್ಲ 2-3 ಸಲ ಈ ಕಡ್ಡಿ ಥರದ್ದು ಉದ್ದಕ್ಕೆ ಇಟ್ಕೊಂಡ್ಬಿಟ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ನೀಟಾಗಿ ಬರುತ್ತೆ, ಓಕೆನಾ? ಈಗ ಇಟ್ಕೊಂಡು ಇದನ್ನು ನೀಟಾಗಿ ಹಿಂಗೆ ಹಾಕ್ಕೊಂಡು ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಎಳೆದ್ರೆ ಆಯ್ತು, ಓಕೆನಾ? ನೋಡಿ.
ನೀಟಾಗಿ ಬಂತು ನೋಡಿ. ಈ ವಿಡಿಯೋ ಇಷ್ಟ ಆದರೆ ನೋಡಿ ತೊಂದರೆನೇ ಇಲ್ಲ. ಓಕೆನಾ? ಈ ರೀತಿ ಬರುತ್ತೆ. ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದ್ಸಲ ಯಾರು ತುಂಬ ಜನ ಕೇಳ್ತಾನೆ ಇರ್ತಾರೆ ನಮ್ಗೆ ಜಿಪ್ ಹಾಕಕ್ಕೆ ಬರಲ್ಲ ಅಂತ, ಅವ್ರಿಗೋಸ್ಕರ ಈ ವಿಡಿಯೋ. ಬರದೇ ಇದ್ದವ್ರು ಆರಾಮಾಗಿ ಈ ರೀತಿ ಕಲ್ತ್ಕೋಬೋದು. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.